ಇನ್ನು ಲಿವಿಂಗ್ ಅಂತ ಬಂದಾಗ ಬೆಂಗಳೂರಿಗೆ ಭಾಳ ಒಳ್ಳೆ ಪ್ರಾಶಸ್ತ್ಯ ಇದೆ. ಬೆಂಗಳೂರಲ್ಲಿ ಇರೋಕ್ಕೆ ಬೆಸ್ಟ್ ಅಂತ. ಫಾರಿನರ್ಸ್ ಕೂಡ ಹೊರಗಡೆಯಿಂದ ಬಂದಂಥವ್ರು ಕೂಡ ತುಂಬ ಇಷ್ಟಪಡ್ತಾರೆ. ಬಟ್ ಅದೇ ರೀತಿ ನಮಗೆ ಈ ಬೆಂಗಳೂರಿನ ಪಾಟ್ ಹೋಲ್ಸ್ ಅಂತ ಬಂದಾಗ ಅದು ಕೂಡ ವಿಶ್ವದಾದ್ಯಂತ ಸುದ್ದಿ ಆಗಿದೆ. ಸೊ ಒಂದ್ಸಲ ಸಿ.ಎಂ ಅವರು ಒಂದು ಡೆಡ್‌ಲೈನ್ ಕೊಟ್ಟರು. ಕೋರ್ಟ್ ಕೂಡ ಒಂದ್ಸಲ ಬಂದು ಎಂಟರ್ ಆಗುತ್ತೆ. ಸೊ ಪಾಟ್ ಹೋಲ್ಸ್ ನಿಮ್ಗೆ ನಿಮ್ಮ ಪ್ರಕಾರ ಏನು ಅದು ಇದಕ್ಕೆ? ಅಂದ್ರೆ ವೈಟ್ ಟ್ಯಾಪಿಂಗ್ ಎಲ್ಲಾ ಕಡೆ ಆದ್ರೇನೆ ಬೆಟರ್ ಅಂತ ಅನ್ಸುತ್ತೆ ಅಥವಾ ಈ ಟಾರ್ ರೋಡ್ ಅಂತ ಏನ್ ಕರಿತೀವಿ. ಸೊ ಅದು ಇದು ಕಡಿಮೆ ಆಗ್ತಾ ಬರಬೇಕು ಅಂತ. See, it's an issue which requires to be addressed. I have to admit that ಓಕೆ. we have had problems with potholes, but it is a function also of the fact that the city also is, it's a, I don't know, ಮುಂಬೈಗೆ ಹೇಳ್ತಿದ್ರಲ್ಲ ಮ್ಯಾಕ್ಸಿಮಮ್ ಸಿಟಿ ಅಂತ ಹೇಳಿ 24 hour ನಡೀತದೆ. ಯು ಗೋ ಇನ್ ಬ್ಯಾಂಗ್ಳೂರ್ ಇನ್ ದ ಮಾರ್ನಿಂಗ್ ಆಲ್ಸೋ ತಾವು ನೋಡಿದ್ರೆ ಎಲ್ಲಿ ಔಟರ್ ರಿಂಗ್ ರೋಡ್ ನೋಡಿದ್ರೆ ಅಲ್ಲಿ ಸಹ ಕೆಲವು ಸಂದರ್ಭದಲ್ಲಿ 3 ಗಂಟೆಗೆ ಟ್ರಾಫಿಕ್ ಜಾಮ್ ಇರ್ತದೆ. ಇರುತ್ತೆ. ಕರೆಕ್ಟ್ ಅಲ್ವಾ? ಹೌದು. ಸೊ the important thing is all these corridors we require to at one point of time take up some kind of permanent structure. So maybe cement concreting in these high density corridors ಖಂಡಿತ ಅವಶ್ಯಕತೆ ಇದೆ. ಓಕೆ. We are also taking up close to around 600 kilometers of roadಗೆ ನಾವು ಡಾಂಬರೀಕರಣ ಮಾಡಲಿಕ್ಕೆ ಕ್ರಮ ತಗೊಳ್ತಾ ಇದ್ದೇವೆ. ಓಕೆ. ಅದು ಬಹುತೇಕ ಈ ಸಮ್ಮರ್ ಸೀಸನ್ ಒಳಗೆ ನಾವು ಮಾಡಿದರೆ ಯು ವಿಲ್ ಫೈಂಡ್ ಅ ಮೇಜರ್ ಡಿಫರೆನ್ಸ್ ಇನ್ ದ ಸಿಟಿ ಇನ್ ಟರ್ಮ್ಸ್ ಆಫ್ ದ ವೇ ಇಟ್ ಲುಕ್ಸ್ ಅಂಡ್ ಫೀಲ್ಸ್ ಓಕೆ. ವಿತ್ ರಿಗಾರ್ಡ್ ಟು ಟ್ರಾವೆಲಿಂಗ್ ಅರೌಂಡ್ ದ ಸಿಟಿ. ವಾರ್ಡ್ಸ್ನಲ್ಲಿ 13,000 kilometer ರೋಡ್ಸ್ನಲ್ಲಿ ವಿ ಆರ್ ಕಂಟಿನ್ಯೂಸ್ಲಿ ಟೆಲ್ಲಿಂಗ್ ಅವರ್ ಪೀಪಲ್ ಟು ಡೂ ಅ ಪ್ರಾಪರ್ ವೆರಿಫಿಕೇಶನ್, ಮಾನಿಟರಿಂಗ್. ಪಾಟ್ ಹೋಲ್ಸ್ ಬಂದ ತಕ್ಷಣ ವಿ ವಿಲ್ get them repaired. Yeah. So what we are going to plan maybe in the next 4 months is, if there is a complaint about a pothole coming to us either by phone or through the app, ಓಕೆ. we will try to ensure that is repaired within say 24 hours ನಲ್ಲಿ ಒಳಗೆ ನಾನು ರಿಪೇರ್ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಅಂತ ಹೇಳಿ ಒಂದು ಟಾರ್ಗೆಟ್ ಇಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಲೆಟ್ ದಿಸ್ ವರ್ಕ್ ಗೆಟ್ ಕಂಪ್ಲೀಟೆಡ್, ದೆನ್ ಆಲ್ ದಿ ಅದರ್ಸ್ ವಿ ವಿಲ್ ಫಿನಿಶ್ ಇನ್ ಟೈಮ್. ಓಕೆ. ಆ ಥರ ಪ್ಲಾನ್ ಇದೆ. ಓಕೆ. ಮತ್ತೆ ಇನ್ನೊಂದು ಕೋಆರ್ಡಿನೇಷನ್ ಸಮಸ್ಯೆ ಸರ್. ತುಂಬಾ ಕಡೆ ನಮಗೂ ಕೂಡ ಮೀಡಿಯಾದವ್ರಿಗೂ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಈಗ ಒಂದು ರೋಡ್ ಇರುತ್ತೆ, ಪೈಪ್ ಲೈನಿಗೆ ಅಂತ BWSSB ಅವ್ರು ಆಗಿರ್ತಾರೆ, ಅದನ್ನ ಹಾಗೆ ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಬೆಸ್ಕಾಂ ಅವ್ರು ಬಂದು ಇನ್ನೊಂದು ಕಡೆ ಈ ಸೈಡ್ ಆಗಿರ್ತಾರೆ. ಚೆನ್ನಾಗಿರೋ ರೋಡ್ನ ಎರಡೂ ಕಡೆಯಿಂದ ಆಗ್ದು ಕಂಪ್ಲೀಟ್ ಆಗಿ ಅದನ್ನ ಯಾರು ಬಂದ ಆಮೇಲೆ ಕ್ಲಿಯರ್ ಮಾಡೋಕೆ ಬರೋಲ್ಲ. GBA ಬಂದ್ಮೇಲಿಂದ ಮೇ ಬಿ ಈ ಕೋಆರ್ಡಿನೇಷನ್ ಬರುತ್ತಾ? ಯಾರಾದ್ರೂ ಒಂದು ಡಿಪಾರ್ಟ್ಮೆಂಟ್ ಆಗಿದ್ರೆ ಅದಾದ್ಮೇಲೆ ಚೆನ್ನಾಗಿರೋ ರೋಡ್ ಈ ಕಡೆ ಇರ್ತಾರೆ, ಅದು ಕ್ಲಿಯರ್ ಆಗುತ್ತೆ ಅಂತ GBA ಬಂದ್ಮೇಲೆ ನಾವು ನಿರೀಕ್ಷೆ ಮಾಡ್ತೀವಿ. ಅದೇ ನಮ್ಮ ಗುರಿ ಇದೆ. ಓಕೆ. ಸಿ, ಐ ಟೋಲ್ಡ್ ಯು ದಿಸ್ ದ ಸೇಮ್ ಪ್ರಾಬ್ಲಮ್. ಈಗ ನೀವು ನಾನು ನೇತಾಜಿ ರೋಡ್ಗೆ ನಾವು ಹೋಗಿದ್ದೇವೆ. ನಾವು ಪೊಲೀಸ್ ಜೊತೆಗೆ ಟ್ರಾಫಿಕ್ ಪೊಲೀಸ್ ಅವರು ಏನು ಹೇಳ್ತಾರೆ, ನೀವು ಏನಾದರೂ ರೋಡ್ ಕೆಲಸ ಮಾಡ್ತಾ ಇದ್ರೆ ಟ್ರಾಫಿಕ್ ಸಮಸ್ಯೆಗಳಿರಬೇಕು, ಸಮಸ್ಯೆ ಬಗೆಹರಿಸಲಿಕ್ಕೆ ಆಲ್ಟರ್ನೇಟ್ ರೋಡ್ ಮಾಡಬೇಕು ಅಂತ ಹೇಳಿ ವೀಕ್ಷಣೆ ಮಾಡಲಿಕ್ಕೆ ಹೋಗಿರ್ತೀವಿ ನಾವು ಮತ್ತೆ ಟ್ರಾಫಿಕ್ ಪೊಲೀಸ್ ಜಾಯಿಂಟ್ ಕಮಿಷನರ್. ಹೌದು. ಅಲ್ಲಿ ನಾವು ನೋಡಿದರೆ ನಾವು ಯಾವ ರೋಡ್ ಮಾಡಲಿಕ್ಕೆ ಹೊಂಟಿದ್ದೇವೆ ಅದೇ ರೋಡ್ನಲ್ಲಿ BWSSB ಅವರು ಸಹ ನಾವು ನಮ್ಮ ಪೈಪ್ಲೈನ್ ಹಾಕಬೇಕು ಅಂತ ಕೇಳ್ತಾ ಇದ್ರು. ಸೊ ನಾವು ಮತ್ತೆ ಜಕ್ಕೂರ್ನಲ್ಲಿ ನಾವು ನೋಡುವಾಗ ರೋಡ್ ಮಾಡಲಿಕ್ಕೆ ಹೋಗುವಾಗಲೇ ಒಂದು ಮನೆ ಮಾಲೀಕರು ಒಂದು JCB ತಗೊಂಡ್ಬಿಟ್ಟು ಅದನ್ನು ಅಗಿತಾ ಇದ್ರು. ಏನಂತ ಹೇಳಿದರೆ ಅವರ ಪೈಪ್ಲೈನು ರೋಡ್ ದಾಟಲಿಕ್ಕೆ ಅವರು ಕ್ರಮ ತಗೊಳ್ಬೇಕು. ದಟ್ ಇಸ್ ಅ ಮೇನ್, ಇಟ್ಸ್ ಅ ನಾಟ್ ಅ ಕಲೆಕ್ಟರ್ ರೋಡ್, ಸಬ್ ಆರ್ಟಿರಿಯಲ್ ರೋಡ್. ಸೊ ಈ ಥರ ಸಮಸ್ಯೆ ಖಂಡಿತ ಬಂದೇ ಬರುತ್ತದೆ. ಯಾಕಂತ ಹೇಳಿದರೆ 2-3 ವಿಷಯ. ಒಂದು, ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಲೇಬೇಕು. ದ ಸಿಟಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಇಸ್ ಡ್ರೈನೇಜ್, ಅದನ್ನು ರಿಪೇರ್ ಮಾಡ್ತಾ ಇರಬೇಕು. ಮೂರನೇದು, ನಮ್ಮ ಬೆಸ್ಕಾಂ ಕೇಬಲ್ ಕರೆಂಟ್ ಇಲ್ಲದಿದ್ದರೆ ಜನರೇ ಗಲಾಟೆ ಮಾಡ್ತಾರೆ, ರಿಪೇರ್ ಮಾಡಲೇಬೇಕು. ಸೊ ವೆನ್ ಆಲ್ ದೀಸ್ ಇಶ್ಯೂಸ್ ಆರ್ ದೇರ್ ಆ್ಯಂಡ್ we have to find a mechanism by which it can be done without affecting the road, ಅಥವಾ ರೋಡ್ ರೆಸ್ಟೋರೇಷನ್ ಬೇಗನೆ ಆಗಬೇಕು and it has to be done in a proper manner. So now we have said, ಒಂದು ಸಿಸ್ಟಮ್ ಮಾಡಿದ್ದೇವೆ ದಟ್ ನೀವು ರೋಡ್ ಕಟ್ಟಿಂಗ್ ಪರ್ಮಿಷನ್ ನಮಗೆ ಖಂಡಿತ ಮಾಡಲೇಬೇಕಾಗ್ತದೆ. ಎಮರ್ಜೆನ್ಸಿನಲ್ಲಿ ನೀವು ರಿಪೇರ್ ಮಾಡಿ ಮಾತ್ರ ಅದನ್ನು ಅಪ್ಲಿಕೇಶನ್ ತೊಗೊಂಡ್ಬಿಟ್ಟು ಆ ರಿಪೇರಿದು ದುಡ್ಡು ಖರ್ಚು ನಮಗೆ ಕೊಡಲೇಬೇಕು. ವಿ ವಿಲ್ ಎನ್ಶ್ಯೂರ್ ಪ್ರಾಪರ್ ಕ್ವಾಲಿಟಿ ಆಫ್ ರೆಸ್ಟೋರೇಷನ್ ಆಫ್ ರೋಡ್. ನಾಳೆ ನಾವು ಬೇರೆ ಇಲಾಖೆಗೆ ಕೈ ಹಾಕಿ ಅಥವಾ ಇಫ್ ಯು ಪಾಯಿಂಟ್ ಆಫ್ ಫಿಂಗರ್ ಅತ್ತೆ ಅವರಿಗೆ ಹೇಳಿಸಿ ಇವರು ಮಾಡಿಲ್ಲ ಅವರು ಮಾಡಿಲ್ಲ ಅಂತ ಹೇಳಿದರೆ ಫೈನಲಿ ಕೆಟ್ಟ ಹೆಸರು ಸಿಟಿಗೇನೆ ಬರೋದು. ಸೊ ಬಿಟ್ವೀನ್ BWSSB, ಬೆಸ್ಕಾಂ, ಕಾರ್ಪೊರೇಷನ್, ಗ್ಯಾಸ್ ಅಥಾರಿಟಿ ಮತ್ತು KPTCL, ದೀಸ್ ಆರ್ ದ 5 ಮೇಜರ್ ಏಜೆನ್ಸೀಸ್ ವೇರ್ ಏನಾದರೂ ಕೆಲಸ ನಡೀತಾ ಇರ್ತದೆ. ಮೇ ಬಿ ಸಮ್ಟೈಮ್ಸ್ ಟ್ರಾಫಿಕ್ ಆಲ್ಸೋ, ಯಾಕಂದರೆ ಏನಾದರೂ ಲೈಟ್ ಗೀಟ್ ಕೆಲಸ ಮಾಡ್ತಾ ಹೋದರೆ. ಸೊ ಅದಕ್ಕೆ ಸಮನ್ವಯ ಇರಬೇಕು. ಒಂದು ಸಾಫ್ಟ್ವೇರ್ ಕ್ರಿಯೇಟ್ ಮಾಡಿಡ್ತೇವೆ, ಪರ್ಮಿಷನ್ ತೊಗೊಳ್ಬೇಕು. ರೆಸ್ಟೋರೇಷನ್ ಇದು ಜವಾಬ್ದಾರಿ BBMPನೇ ಅಥವಾ BBMP ಅಲ್ಲ, ಸಂಬಂಧಪಟ್ಟ ಕಾರ್ಪೊರೇಷನ್ಸು ತಗೊಳ್ಬೇಕು ಅಂತ ಹೇಳಿ ಈಗಾಗಲೇ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ.
ಅದರಿಂದ ವಿ ವಿಲ್ ಎನ್ಶ್ಯೂರ್ ಕ್ವಾಲಿಟಿ ಆಫ್ ರೋಡ್ ರೆಸ್ಟೋರೇಷನ್. ಓಕೆ. ದಟ್ ಈಸ್ ದ ಐಡಿಯಾ. ಮಾತ್ರ ಇಟ್ ಈಸ್ ಅ ಫ್ಯಾಕ್ಟ್ ದಟ್ ವೆನ್ ದ ರೋಡ್ಸ್ ಆರ್, ವೆನ್ ಯುಟಿಲಿಟೀಸ್ ಕೆಳಗೆ ಹೋಗುವಾಗ there might be some problems which keep coming up, so that will be a work in progress, but we will definitely try to ensure less nuisance for citizens. ಓಕೆ. ಇನ್ನು ಬೆಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಬಂದಾಗ ಫುಟ್ಪಾತ್ನಲ್ಲಿ ಫಿಟ್ನೆಸ್ ಯಾರು ಎಂಥೋಸಿಯಸ್ಟ್ ಇರ್ತಾರೆ ಅವರಿಗೆ ಸೈಕ್ಲಿಂಗ್ ಮಾಡೋಕೆ ಒಂದು ಅವಕಾಶದ ರೀತಿಯೆಲ್ಲ ಇತ್ತು ಒಂದು, ಬಟ್ ಅದು ಇಂಪ್ಲಿಮೆಂಟ್ ಆಗ್ತಾ ಹೋದಾಗ ಅಂಥ ಮಟ್ಟಕ್ಕೆ ಬರಲಿಲ್ಲ ಫಲಿತಾಂಶ. ಯಾಕೆ ಅದೇನಾದರೂ ಅಲ್ಲಿಗೆ ಸ್ಟಾಪ್ ಆಗಿದೆ ಯಾಕೆ ಅಂತ? See, this is going to happen after some time. ಓಕೆ. ಸಿ ಇಷ್ಟುವರೆ ನಮ್ಮ ಫಿಲಾಸಫಿ ಏನು, ನಾನು ವೆನ್ ಐ ಫಸ್ಟ್ ಕೇಮ್ ಟು ಕಾರ್ಪೊರೇಷನ್, ದಿಸ್ ದ ಸೆಕೆಂಡ್ ಟೈಮ್ ಐ ಆಮ್ ಕಮಿಂಗ್ ಟು ದ ಕಾರ್ಪೊರೇಷನ್. ಒಂದು ಸರಿ ನಾನು ಎಲೆಕ್ಷನ್ ಬೆಳಿಗ್ಗೆ ಕಾಲದಲ್ಲಿ ಬಂದಿದೆ. ಆವಾಗ ನಾನು ಒಂದಿನ ಐ ವಾಕ್ಡ್ ಫ್ರಮ್ ಕಬ್ಬನ್ ಪಾರ್ಕ್ ಟು ಸದಾಶಿವ್ ನಗರ್. ನಾನು ನೋಡುವಾಗ ನಡಿಲಿಕ್ಕೆ ನಮ್ಮದ್ರ ಕಂಟಿನ್ಯೂಟಿ ಸರಿಯಾಗಿ ಇಲ್ಲ. ವಿಚ್ ಮೀನ್ಸ್ ದಟ್ ನಮ್ಮ ಹೋಲ್ ಫೋಕಸ್ ಆನ್ ದ ವರ್ಕ್ ಹ್ಯಾಸ್ ಬೀನ್ increasing the road width so that more vehicles can go. Matra, we are neglecting one aspect, that the footpath is something which requires to be looked after by everybody. Yeah. So the whole focus and attention of ours now is, and our minister also ಅವರು ಹೇಳಿದ ಪ್ರಕಾರ ಫುಟ್ಪಾತಿಗೆ ಸ್ವಲ್ಪ ಪೆಡೆಸ್ಟ್ರಿಯನ್ ಫಸ್ಟ್ ಪಾಲಿಸಿ ಒಂದು ತೀರ್ಮಾನ ಲಾಸ್ಟ್ ಇಯರ್ ನಮ್ಮ ಚೀಫ್ ಕಮಿಷನರ್ ಅವರು ಅನೌನ್ಸ್ ಮಾಡಿಟ್ಟಿದ್ದರು. ಅದರಲ್ಲಿ ಫುಟ್ಪಾತ್ ಇಂಪ್ರೂವ್ ಮಾಡಿದರೆ ರೋಡ್ ವಿಡ್ತ್ ಈಗ ನೋಡಿದರೆ ಜಾಮ್ ಎಲ್ಲಿ ಆಗೋದು, ರೋಡ್ ಎಷ್ಟು ಅಗಲ ಇದ್ದರೆ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಅದರದ್ದು ಮಿನಿಮಮ್ ವಿಡ್ತ್ ಇದೆ, ದ್ಯಾಟ್ ಬಿಕಮ್ಸ್ ದ ಕನ್ಸ್ಟ್ರೆಂಟ್ ಫಾರ್ ದ ರೋಡ್. ಅಂದರೆ ಅದಕ್ಕಿಂತ ಜಾಸ್ತಿ ಗಾಡಿಗಳು ಹೋಗ್ಲಿಕ್ಕೆ ತಯಾರಿಲ್ಲ. ಸೊ ದ ಫುಟ್ಪಾತ್ ಶುಡ್ ಇನ್ಕ್ರೀಸ್ ಇನ್ ಕನೆಕ್ಷನ್ ವಿತ್ ದ ರೋಡ್ ವಿಡ್ತ್ ಅಟ್ ದ ಮಿನಿಮಮ್ ಪಾಯಿಂಟ್. ಸೊ ಅದನ್ನೇ ಟೆಂಡರ್ ಶ್ಯೂರ್ ಇದು ಮಾಡೆಲ್. ಸೊ ಅದರಿಂದ ನೀವು ನೋಡಿರಬೇಕು CBD, ಕನಿಂಗ್ಹ್ಯಾಮ್ ರೋಡ್, MG ರೋಡ್ ಅದೆಲ್ಲ ಪ್ಲಸ್ ನಮ್ಮ ಲಾವೆಲ್ ರೋಡ್ ಎಲ್ಲ ನೋಡಿದ್ರೆ ಜನರಿಗೆ ನಡಿಲಿಕ್ಕೆ ಅವಕಾಶ ಇದೆ. ಫುಟ್ಪಾತ್ಸ್ ಆರ್ ವೈಡ್ ಇನಫ್ ಫಾರ್ ಪೀಪಲ್ ಟು ಗೋ ಬೈ ಸೈಕಲ್. ಸೊ 2 ಥಿಂಗ್ಸ್ ವಿ ವಿಲ್ ಹ್ಯಾವ್ ಟು ಡೂ. ಒಂದು, ಫುಟ್ಪಾತ್ಸ್ ಹ್ಯಾವ್ ಟು ಬಿ ವೈಡ್ ಆಸ್ ಪಾಸಿಬಲ್. ಸೊ ಮಿನಿಮಮ್ 3 meters ಇರಲೇಬೇಕು. 3.5, 4 ತನಕ ಹೋದರೆ ಇಟ್ ಈಸ್ ಯೂಸ್ಫುಲ್. ಸೊ ಆ ಒಂದು ಇಂಟರ್ನಲೈಸೇಷನ್ ಆಗಬೇಕು ನಮ್ಮ ಎಲ್ಲ ಇಲಾಖೆಗಳಿಗೆ, ಇನ್ಕ್ಲೂಡಿಂಗ್ ದ ಮೇಜರ್ ಇನ್ ದಿಸ್ ಒನ್ ವಿಚ್ ಇಸ್ ದ ಕಾರ್ಪೊರೇಷನ್ಸ್. ಅದರ ಜೊತೆಗೆ ಅಲ್ಲಿ ನಾವು ಸೈಕ್ಲಿಂಗ್ ಮಾಡಿದರೆ ದೆನ್ ದ ನೆಕ್ಸ್ಟ್ ಫೇಸ್ ಕಮ್ಸ್. ಫುಟ್ಪಾತ್ನಲ್ಲಿ ನಡಿಬೇಕಾದ್ರೆ ಇದು ಸ್ಟೆಪ್ಸ್ ಸರಿಯಾಗಿ ಶುಡ್ ಬಿ ಆಲ್ಸೋ ಪ್ರಾಪರ್ಲಿ ಡನ್. ಸೊ ನೌ ವಾಟ್ ವಿ ಹ್ಯಾವ್ ಸೀನ್ ಇನ್ ಸಮ್ 2-3 ಲೊಕೇಶನ್ಸ್, ವಿ ಹ್ಯಾವ್ ಆಸ್ಕ್ಡ್ ಅವರ್ ಚೀಫ್ ಇಂಜಿನಿಯರ್ಸ್, ಫುಟ್ಪಾತ್ನಲ್ಲಿ ನಡಲಿಕ್ಕೆ ಅವಕಾಶ ಇದ್ದರೆ ಎಲ್ಲಿ ಫುಟ್ಪಾತ್ ಎಂಡ್ಸ್ ಅಟ್ ಅ ಕ್ರಾಸ್ ರೋಡ್ ಯು ಶುಡ್ ಹ್ಯಾವ್ ಅ ರ್ಯಾಂಪ್. ಅದು ಮಾಡಿದರೆ ದೆನ್ ದ ಸೈಕಲ್ಸ್ ಆಲ್ಸೋ ಕ್ಯಾನ್ ಮೂವ್ ಅಲಾಂಗ್ ದ ಫುಟ್ಪಾತ್ಸ್. ಸೊ ದ ಐಡಿಯಾ ವುಡ್ ಬಿ ಟುಮಾರೋ ವಿ ಶುಡ್ ಅಲೌ ಮೋರ್ ಪೆಡೆಸ್ಟ್ರಿಯನ್ಸ್, ಜಾಸ್ತಿ ಜನರು ನಡಿಬೇಕು. ಎರಡನೇದಾಗಿ ಅಲ್ಲಿ ಸೈಕ್ಲಿಂಗಿಗೆ ಅವಕಾಶ ಅಥವಾ ಅದರ ಬಾರ್ಡರ್ನಲ್ಲಿ ಸೈಕ್ಲಿಂಗಿಗೆ ಅವಕಾಶ ಕೊಡಬೇಕಾ. ದಟ್ ವಿಲ್ ಆಲ್ಸೋ ಬಿ ಎ ಲಾಂಗರ್ ಪ್ರೋಸೆಸ್. ಯಾಕಂದರೆ ಟ್ರಾಫಿಕ್ನಲ್ಲಿ ಸಹ ಸ್ವಲ್ಪ ಡಿಸಿಪ್ಲಿನ್ ತರಬೇಕಾಗುತ್ತೆ. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಐ ಥಿಂಕ್ ಇನ್ ದ ನೆಕ್ಸ್ಟ್ 3-4 years ದ ಡಿಮಾಂಡ್ ಸಹ ಜಾಸ್ತಿ ಆಗ್ತದೆ. ಆ್ಯಸ್ ಮೋರ್ ಪೀಪಲ್ ಕಮ್ ಆ್ಯಂಡ್ ಮೇಕ್ ಡಿಮಾಂಡ್ ಫಾರ್ ಸೈಕ್ಲಿಂಗ್ ಆ್ಯಂಡ್ ಬೆಟರ್ ಫೆಸಿಲಿಟೀಸ್ ಫಾರ್ ಸೈಕ್ಲಿಸ್ಟ್ ಎಟ್ಸೆಟ್ರಾ ಬಂದ ತಕ್ಷಣ ಖಂಡಿತ ನಾವು ಟ್ರಾಫಿಕ್ ಎನ್ಫೋರ್ಸ್ಮೆಂಟ್ ಯಾರನ್ನ, ಟ್ರಾಫಿಕ್ ಪೊಲೀಸು ಎಲ್ಲ ರೆಸ್ಪಾಂಡ್ ಖಂಡಿತ ಮಾಡ್ತೀವಿ. ಓಕೆ. ಒಂದು ಕಾನ್ಸೆಪ್ಟ್ ಚರ್ಚೆ ಆಗಿತ್ತು, ಅಂದರೆ ಯಾವ್ದು ಫಾಸ್ಟ್ ಮೂವಿಂಗ್ ಬೈಕ್ಗಳಿರುತ್ತೆ ಆ ಥರದ್ದು, ಅದಕ್ಕೆ ಒಂದು ಸಪ್ರೇಟ್ ಲೇನ್ ಆ ಥರದ್ದೆಲ್ಲ ಒಂದು ಕಾನ್ಸೆಪ್ಟ್ಸ್ ಇತ್ತು. ಸೊ ಅದು ಇನ್ನೂ ಕೂಡ ಇದೆಯಾ? GBA ಬಂದಮೇಲೆ ಅದನ್ನು ನಾವು ನಿರೀಕ್ಷೆ ಮಾಡ್ಬೋದು. ಫಸ್ಟ್ ಲೆಟ್ ಅಸ್ ಗೆಟ್ ಲಾಟ್ ಆಫ್ ದ ಇನ್ಫ್ರಾಸ್ಟ್ರಕ್ಚರ್ ಥ್ರೂ, ಬಿಕಾಸ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಇಸ್ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಬೇಗನೆ ಆಗಬೇಕು. ಹೋಪ್ಫುಲಿ ಮೆಟ್ರೋ ಕೆಲಸ ಬೇಗ ಆಗ್ತದೆ. ಮೆಟ್ರೋ ಒನ್ಸ್ ಇಟ್ ಫಿನಿಶಸ್ ಇನ್ 26 ಎಂಡಿಂದ ಚಾಲೂ ಆಗ್ತದೆ ಎಲ್ಲ ಹೊಸ ಲೈನ್ಸು ಚಾಲನೆ ಆಗಲಿಕ್ಕೆ. ಸೊ ಆ ಕಾರಿಡಾರ್ಸ್ನಲ್ಲಿ ಈಗ ನಾವು ಫೋಕಸ್ ಮಾಡ್ಬೋದು ಫಾರ್ ಟೇಕಿಂಗ್ ದ ಅದರ್ ಕಂಪೋನೆಂಟ್ಸ್ ಆಫ್ ವರ್ಕ್. ಸೊ ಐಡಿಯಾ ವುಡ್ ಬಿ, ಈಗ ಸಾಕಷ್ಟು ಲಾಸ್ಟ್ 4-5 yearsಇಂದ ಸಾಕಷ್ಟು ಅಗಿಯೋದು, ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಕೆಲಸ, ಮೆಟ್ರೋ ಕೆಲಸ ಎಲ್ಲ ಮಾಡ್ತಾ ಇದ್ದೇವೆ. ಬಹುತೇಕ ಈಗ ನಾವು ಸುರಂಗ ಮಾರ್ಗ ಆಫ್ಕೋರ್ಸ್ ಅಷ್ಟು ಜಾಸ್ತಿ ಜನರಿಗೆ ಎಫೆಕ್ಟ್ ಆಗಲ್ಲ. ತಾವು ನೋಡಿರಬೇಕು ಈಗಾಗಲೇ ಹೆಬ್ಬಾಳ್ನಲ್ಲಿ BDS ಫಿನಿಶ್ ದ ಫ್ಲೈಓವರ್ ಸಾಕಷ್ಟು ಜನರಿಗೆ ಬೆನಿಫಿಟ್ ಬಂದಿದೆ. ಅದೇ ರೀತಿ ಎಲಿವೇಟೆಡ್ ಕಾರಿಡಾರ್ಸ್ ಇದು ಸ್ವಲ್ಪ ಜಾಗ ಆಗ್ತದೆ. ಒನ್ಸ್ ವಿ ಗೆಟ್ ಆಲ್ ದಿಸ್ ಇನ್ಫ್ರಾಸ್ಟ್ರಕ್ಚರ್ ಥ್ರೂ, ಐ ಥಿಂಕ್ ವಿ ವಿಲ್ ಬಿ ಏಬಲ್ ಟು ಸಿ ಎ ಮಚ್ ಬೆಟರ್ what do you call response, and then we can take up all the other works to ensure that fast moving vehicles, whether we can put whether you can get more bicycle lanes, whether you can get better footpath, better lighting. Another important thing is we are focusing also on better lighting and safety of citizens. Shifting of bus stands adu sah ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಸ್ಕೈ ವಾಕ್ಸ್
ಹೌದು. ಅದು ಸಹ ಒಂದು 100ಕ್ಕಿಂತ ಮೇಲ್ಪಟ್ಟು ಸ್ಕೈವಾಕ್ ಅವಶ್ಯಕತೆಯಿಂದ ನಮ್ಮ ಡಿಮಾಂಡ್ ಬಂದಿದೆ 120. ಸೊ Okay. ಅದು ಸಹ ಒಂದು ಶುರು ಮಾಡಿಸ್ಲಿಕ್ಕೆ ಕ್ರಮ ತಗೊಳ್ತೇವೆ. Okay. ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ಖಂಡಿತ ನಾವು ಕೊಟ್ಟ ತಕ್ಷಣ ಜನರು ಅದನ್ನು ಉಪಯೋಗ ಮಾಡೋದು ಸಹ ಜಾಸ್ತಿ ಆಗ್ತದೆ. ಇನ್ನೊಂದು ದ ಟ್ರಾನ್ಸ್ಪರೆನ್ಸಿ ಅಂದರೆ ಏನು ನೀವು GBA ಇಂದ ಒಂದು ಕೆಲಸ ಸ್ಟಾರ್ಟ್ ಮಾಡ್ತೀರಾ ಪ್ರಾಜೆಕ್ಟ್, ಅದು ಜನರಿಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇರಲ್ಲ. ಫಾರ್ ಎಕ್ಸಾಂಪಲ್ ಈಗ ಗೋಪಾಲನ್ ಮಾಲ್ ಮೈಸೂರು ರೋಡ್ RR ನಗರ್, ಸೊ ಅಲ್ಲಿ ಒಂದಷ್ಟು ಪಿಲ್ಲರ್ಸ್ ಹಾಕಿದೆ, ತುಂಬ ಜನಕ್ಕೆ ಗೊತ್ತಿಲ್ಲ, ನಮ್ಮನ್ನೇ ಕೇಳ್ತಾರೆ ಏನಿದು, ಏನು ಥಾಟ್ ಏನು, ಎಲ್ಲಿಂದ ಎಲ್ಲಿಗಿದೆ ಅಂತ. ಸೊ ಅದರ ಇನ್ಫಾರ್ಮೇಷನ್ ಸಿಗಬೇಕು ಅಂದರೆ ಹೇಗೆ ಜನರಿಗೆ ಇದೇನು ಪ್ರಾಜೆಕ್ಟ್ ಆಗ್ತದೆ, ಯಾಕಂದ್ರೆ ಜನರಿಗೂ ಅರ್ಥ ಆಗುತ್ತೆ ದಿಸ್ ಇಸ್ ಯೂಸ್ಫುಲ್ ಫಾರ್ ಅಸ್ ಅಂತ. ಸೊ ಅದಕ್ಕೆ ಕಾಯೋಣ ಸ್ವಲ್ಪ ರೆಡಿಯಾಗಿ. ಕೆಲವೊಂದು ಅಲ್ಲೇ ನಿಂತಿರುತ್ತೆ, ಆ ಇನ್ಫಾರ್ಮೇಷನ್ ಸಿಗಬೇಕು ಅಂದರೆ ಎಲ್ಲಿ ಈಸಿ ವೇ ಯಾವುದು ಅಂತ ಜನರಿಗೆ GBA ಪ್ರಾಜೆಕ್ಟ್ಗಳ ಬಗ್ಗೆ. ಐ ಥಿಂಕ್ ತಾವು ಹೇಳಿದ ಪ್ರಕಾರ ದಿಸ್ ಇಸ್ ಒನ್ ಏರಿಯಾ ವಿಚ್ ಅವರ್ ಇಂಟರ್ಫೇರ್ಸ್ ವಿತ್ ಪಬ್ಲಿಕ್ಕಿಗೆ ಸ್ವಲ್ಪ ಬೆಟರ್ ಇರಬೇಕು. ಸೊ ಒಂದು ವಾಟ್ ವಿ ವಿಲ್ ಡೂ, ಆ್ಯಂಡ್ ಐ ಮೀನ್ ದಿಸ್ ಇಸ್ ಸಮಥಿಂಗ್, ಸತ್ಯವಾಗಿ ನಾನು ಇದರ ಬಗ್ಗೆ ಅಷ್ಟು ಗಮನ ಇಟ್ಕೊಂಡಿಲ್ಲ. ಓಕೆ. ಸೊ ಇದರ ಬಗ್ಗೆ ಖಂಡಿತ ನಾವು ಏನಾದರೂ ಗಮನ ಇಟ್ಕೊಂಡು ಜನರಿಗೆ ಒಂದು ಡ್ಯಾಶ್ಬೋರ್ಡ್ ಥರ ಕ್ರಿಯೇಟ್ ಮಾಡಲಿಕ್ಕೆ, ಬಿಕಾಸ್ ಇಷ್ಟು ಜನರಿದ್ದಾರೆ who would like to get this information. If we will try to work with the citizens only to create a citizen dashboard. And So that will be something which will be useful. ಅವರು ಒಂದು ಅಡ್ವೈಸ್ ಸಜೆಷನ್ ಕೂಡ ಕೊಡ್ಬೋದೇನೋ ನಿಮ್ಗೆ, ಅಲ್ಲೇ ಲೋಕಲೈಟ್ ಆಗಿರೋದ್ರಿಂದ ಹೌದು, ನಿಮ್ಗೂ ಒಂದಷ್ಟು ಸಜೆಷನ್ಸ್ ನೋಡಿ ಸರ್ ಈ ಥರ ಮಾಡಿದ್ರೆ ಈಸಿಯಾಗಿ ಆಗುತ್ತೆ ಅಂತ. ಸೊ ಅದಕ್ಕೊಂದು ವೇದಿಕೆ ಹೇಗೆ ಅದೊಂದು ಕ್ರಿಯೇಟ್ ಮಾಡಬೇಕಾಗ್ತದೆ. ದಟ್ ಈಸ್ ಆಫ್ ಕೋರ್ಸ್ ಪಬ್ಲಿಕ್ ಗ್ರೀವೆನ್ಸಸ್ ಪೋರ್ಟಲ್ ಅಂತ ಹೇಳಿದೆ. ಹೌದು. There are a lot of areas, there are 2-3 things which are interesting where people are given suggestions. ಬಹಳಷ್ಟು ಜನರು they want to give their time for city work. ಹೌದು. ಎಲ್ಲಿ ಹೇಗೆ ಮಾಡೋದು ಅದು ಅವರಿಗೆ ಗೊತ್ತಿಲ್ಲ. ಓಕೆ. ನಮ್ಮ ಡಿಸೈನ್ ಲಾಟ್ ಆಫ್ ಡಿಸೈನರ್ಸ್ ಹೇಗೆ ವಿ ಆರ್ ವಿಲ್ಲಿಂಗ್ ಟು ಅಸಿಸ್ಟ್ ಯು. ಸೊ GBA ನಲ್ಲಿ ವಿ ಆರ್ ಕ್ರಿಯೇಟಿಂಗ್ ದಿಸ್ ಫೋರಾ, ಲೈಕ್ ದರ್ ಆರ್ ಸ್ಕೋಪ್ ಫಾರ್ ಲಾಟ್ ಆಫ್ ಕಮಿಟೀಸ್. ವಿ ಕ್ಯಾನ್ ಕ್ರಿಯೇಟ್ ಲಾಟ್ ಆಫ್ ವರ್ಕಿಂಗ್ ಗ್ರೂಪ್ಸ್ which will be able to give these kind of suggestions, but again it's by nature small, but the working groups can in turn get information from public and suggestions on various activities which can then be put forward in terms of action plans. So corporations also have to create mechanism for communication, ಜನರಿಂದ information. We also have to start providing some information to public. ನಮ್ಮ ಏನೆಲ್ಲ ಕೆಲಸ ನಾವು ಮಾಡ್ತಾ ಇದ್ದೇವೆ ಅದು ಈ ಸತ್ಯಕ್ಕೆ ವಾಟ್ ವಿ ಆರ್ ಡೂಯಿಂಗ್ ಇಸ್ ಟೆಂಡರ್ಸ್ ಇದು ಲಿಸ್ಟ್ ನಾವು ಖಂಡಿತ ಮಾಡ್ತಾ ಇದ್ದೇವೆ ಪಬ್ಲಿಕ್ ಫಾರ್ ಡೇಟಾದ ಬೇಸ್. ಬಟ್ ವಾಟ್ ವಿ ಶುಡ್ ಡೂ ಇಸ್ get it in a way. I think what I will do is put some data in the public domain of all the ongoing works. People can make their own dashboards. I think that will be a better mechanism. ಆ ಥರ ಒಂದು ಸಿಸ್ಟಮ್ ಮಾಡ್ತೀವಿ ನಾವು ಖಂಡಿತ. ಸರ್, ಕೊನೆಯದಾಗಿ ಬೆಂಗಳೂರಿನ ಬಗ್ಗೆ ನಿಮ್ಮ ವಿಷನ್ ಜೊತೆಗೆ ಒಂದು 3 ಡ್ರೀಮ್ ಬೆಂಗಳೂರು ಬಗ್ಗೆ ನಿಮ್ಗೆ ಇದ್ರೆ ಏನು, ಮುಂದಿನ ಒಂದಷ್ಟು ವರ್ಷಗಳಲ್ಲಿ ಏನಿರುತ್ತೆ? ಇದು ವಿಶೇಷವಾಗಿ ತಾವು ನೋಡಿರಬೇಕು, ನಮ್ಮ ಮುಖ್ಯಮಂತ್ರಿ ಅವರು ಮತ್ತು ಉಪಮುಖ್ಯಮಂತ್ರಿ ಅವರು ದೇ ಹ್ಯಾವ್ ಬೇಸಿಕಲಿ ಆಸ್ಡ್ ದಟ್ ಗ್ರಾಂಟ್ಸ್ ಕೊಟ್ಟಿದ್ದಾರೆ. ದೇ ಹ್ಯಾವ್ ಸ್ಪೆಸಿಫೈಡ್ ದಟ್ ಯು ಶುಡ್ ಬಿ ಏಬಲ್ ಟು ಟೇಕ್ ಅಪ್ ಈ ರೋಡ್ಸ್ನ ರಿಪೇರ್ ಮಾಡಿ ಇಟ್ ಶುಡ್ ಬಿ ಇನ್ ವೆರಿ ಗುಡ್ ಕಂಡೀಷನ್ ಅಂತ ಹೇಳಿಬಿಟ್ಟು 500 ಕಿಲೋಮೀಟರ್ ರೋಡ್ಸಿಗೆ ಈಗಾಗಲೇ ಅವರು ವಿಶೇಷ ಒತ್ತು ಕೊಟ್ಟಿದ್ದಾರೆ. ಆ ಕೆಲಸ ಬೇಗನೆ ಮುಗಿಸಿದ್ರೆ ವಿ ವಿಲ್ ಬಿ ಏಬಲ್ ಟು ಎನ್ಶೋರ್ ಗುಡ್ ಕ್ವಾಲಿಟಿ ಮೂವ್ಮೆಂಟ್ ಆಫ್ ಪೀಪಲ್. ವಿಶೇಷವಾಗಿ ಎರಡನೇದಾಗಿ ಸತತ ಪ್ರಯತ್ನ ನಮ್ಮ ಸರ್ಕಾರ ವತಿಯಿಂದ ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದು ಏನು ಟೆಂಡರ್ಸ್ ಅಥವಾ ಹೊಸ ಮಾದರಿದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಡೈರೆಕ್ಷನ್ಸ್ ಕೊಟ್ಟಿದ್ರು. ಸೊ ಅದನ್ನು ಈಗ ಕೊನೆ ಹಂತಕ್ಕೆ ಬಂದಿದೆ. ಅದು ಒಂದು ಇಂಪ್ಲಿಮೆಂಟ್ ಆಗಿದ ತಕ್ಷಣ ವಿ ವಿಲ್ ಸಿ ಎ ಗ್ರೇಟ್ ಡಿಫರೆನ್ಸ್ ಇನ್ ದ ಸಿಟಿ ಇನ್ ಟರ್ಮ್ಸ್ ಆಫ್ ಕ್ಲೀನ್ಲಿನೆಸ್, ಕಲೆಕ್ಷನ್ ಆಫ್ ಗಾರ್ಬೇಜ್ ಎಟ್ಸೆಟ್ರಾ. ಸೊ ಇದು 2 ಆಗಿಬಿಟ್ರೆ, ಮತ್ತು 3ನೇದು ಆಫ್ ಕೋರ್ಸ್ ಇಫ್ ದ ಮೆಟ್ರೋ ಆಗಿದ ತಕ್ಷಣ ಅದನ್ನು ಚಾಲು ಆಗಿದ ತಕ್ಷಣ ಈ ನಮ್ಮ ಕಂಜೆಷನ್ ಇದು ಏನು ಪ್ರಾಬ್ಲಮ್ ಜನರು ಹೇಳ್ತಾರೆ ಅದು ಈ 3 ಕೆಲಸ ಖಂಡಿತ ವಿಲ್ ಬಿ ಏಬಲ್ ಟು ಟೇಕ್ ಇಟ್ ಅಪ್ ಫಾರ್ವರ್ಡ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಫ್ರೀ ಟೈಮ್ ಮಾಡ್ಕೊಂಡ್ರಿ. ನಾನು ಕೇಳಿರೋ ಹಾಗೆ ನೀವು ತುಂಬ ಹಾನೆಸ್ಟ್ ಹಾಗೆ ಎಫಿಷಿಯೆಂಟ್ ಆದಂಥ ಒಬ್ಬ ವ್ಯಕ್ತಿ, ಏನು ಕೆಲಸ ನಿರ್ವಹಿಸುವಂಥವ್ರು ಅಂತ ಕೇಳಿದ್ದೀನಿ. ಸೊ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಪರ್ಸ್ಪೆಕ್ಟಿವಿಂದ ಎಲ್ಲ ಈಸಿ, BBMP ಮೇಲೆ GBA ಮೇಲೆ ಏನಾದರೂ ಅಂತ ಹೇಳೋಕೆ. ಬಟ್ ನಿಮ್ಮ ಚೇರಿಂದ ಕೂತು ಬೆಂಗಳೂರನ್ನ ನೋಡಿದಾಗ ಇಟ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಪಿಕ್ಚರ್. ಸಾಕಷ್ಟು ಜವಾಬ್ದಾರಿ ಹೆಚ್ಚಿರುತ್ತೆ. ಸೊ ಸುಮನ್ TV ಕೂಡ ನಿಮ್ಮ ಜೊತೆ ಖಂಡಿತ ಇರುತ್ತೆ. ನಿಮ್ಮೆಲ್ಲ ಕನಸುಗಳಿಗೂ ಕೂಡ ಸಾಕಾರ ಆಗೋ ರೀತಿಯಾಗಿ ಆಗಲಿ. ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ಇದಾಗಿತ್ತು GBA ಕಮಿಷನರ್ ಜೊತೆಗೆ ಮುಕ್ತವಾದಂಥ ಮಾತು. ಇನ್ನಷ್ಟು ವಿಶೇಷ ಇಂಥ ಎಪಿಸೋಡ್ಗಳಿಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.